కర్ణాటక అసెంబ్లీలో మరి కాసేపట్లో బల పరీక్ష జరగబోతోంది. లైవ్లో చూద్దాం. ಇವತ್ತು ಈ ಸದನದಲ್ಲಿ ಹೇಳ್ತೀನಿ, ನಾನು ರಾಜಕೀಯ ನಿರ್ವಹಿಸುವಂತ ನಾನು ಅವ್ರಿಗೆ ಹೇಳಿದೆ, ಅಧಿಕಾರಕ್ಕೆ ಬಂದರು ನನ್ನ ಜೊತೆ ನಾನೇನು ಅವ್ರಿಗೆ ಮುಖ್ಯಮಂತ್ರಿ ಆಗ್ತೀನಿ ಬಂದ್ರಪ್ಪ ಹಿಡ್ಕೊಳ್ಳಿ ಅಂತ ಕೇಳಲಿಲ್ಲ. ಇದೆಲ್ಲ ಉದಾಸಿ ಅವರು ಗೋವಿಂದ ಕಾರಜೋಳ ಇಬ್ಬರು ಇಲ್ಲೇ ಇದ್ದಾರೆ, ಈಗ ಸದನದಲ್ಲಿ ಬರಲಿ, ನನ್ನ ಹತ್ರ ಬಂದು ನಾವೆಲ್ಲ ಮುಳುಗೋಗ್ಬಿಡ್ತೀವಿ, ಏನಾದರೂ ಮಾಡಿ ಉಳಿಸಪ್ಪ ನಮ್ಮನ್ನೆಲ್ಲ, ನಾವೆಲ್ಲ ಜನತಾ ಪರಿವಾರದವರು, ಈಗ ಟೆಂಪ್ರರಿಯಾಗಿ ಒಂದು BJP ಜೊತೆ ಸರ್ಕಾರ ಮಾಡಿಬಿಡು, ಮತ್ತು ನಾವೆಲ್ಲ ನಿನ್ನ ಜೊತೆಗೆ ವಾಪಸ್ ಬಂದುಬಿಡ್ತೀವಿ BJPಯಿಂದ ಅಂತ ಹೇಳಿದ್ರು ಇಲ್ವೋ ಚರ್ಚೆ ಆಗಬೇಕು ಈ ಸದನದಲ್ಲಿ. ಇವತ್ತು ನನ್ನ ಕುಟುಂಬವನ್ನು, ನನ್ನ ತಂದೆಯನ್ನು ಇವತ್ತು ಯಾವ ರೀತಿಯಲ್ಲಿ ಅವರು ಬಳಸಿರ್ತಕ್ಕಂಥ ಪದ ಬಳಕೆ ಇದೆ, ನಾನು ಅವ್ರ ಥರ ಪಲಾಯನವಾದ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಮಾಡೋದು ಇಲ್ಲ ಅಧ್ಯಕ್ಷರೇ. ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೀನಿ, ಇವತ್ತು ಈ ಸರ್ಕಾರ ನಾನು ರಚನೆ ಮಾಡಬೇಕಾದ್ರೆ ಹೇಳಿದ್ರಲ್ಲ ಅವರು, ನಾವೇನು ಅವ್ರಿಗೆ ಅಧಿಕಾರ ಕೊಡ್ತೀವಿ ಅಂತ ಹೋಗಿರಲಿಲ್ಲ, ನೀವು 4 ಗಂಟೆಗೆ ಹೊಡೋಗ್ಬಿಟ್ರಿ ಎಲ್ಲ ಅವ್ರ ಮನೆಗೆ. ನನಗೆ ಕೊಟ್ಟಿರ್ತಕ್ಕಂಥ ಹಿಂಸೆ, ನೀವು ಆ ಕಾಲ್ ಡಿಟೆಕ್ಟರ್ಗಳನ್ನ ತೆಗೆಸ್ಬಿಟ್ರೆ ಎಷ್ಟು ಗಂಟೆಯಲ್ಲಿ ಯಾರ್ಯಾರು ನನಗೆ ಫೋನ್ ಮಾಡ್ತಾರೆ, ದೆಹಲಿಯಿಂದ ಯಾವ್ಯಾವ ಪ್ರತಿನಿಧಿಗಳನ್ನು ಕಳಿಸಿದ್ರು ನನ್ನ ಹತ್ರ, ಪಾಪ ಇವ್ರಿಗೇನು ಗೊತ್ತಿದೆ, ಇವ್ರ ಬಗ್ಗೆ ಅವ್ರಿಗೆ ಏನಿದೆ ಅನ್ನೋದು ಗೊತ್ತು ನನಗೆ, ದೆಹಲಿ ನಾಯಕರಿಗೆ. ಆ ಮಾಹಿತಿನೂ ಇದೆಯಾ? ಅದು ಇಟ್ಕೊಂಡಿದೆ ನನ್ನದು ಏನು ಚರ್ಚೆ ಮಾಡೋರು ಅನ್ನೋದು ಗೊತ್ತಿದೆ ಅಧ್ಯಕ್ಷರೇ. ಈ ಬಾರಿ ನಾನು ಯಾವ ಕಾರಣಕ್ಕೋಸ್ಕರವಾಗಿ ಅವರಿಗೆ ಬಲಿಪಶು ಆಗಲಿಲ್ಲ ಅಂತಕ್ಕಂಥದ್ದನ್ನು ಮುಂದೆ ಹೇಳ್ತೀನಿ, ಬರಲಿ ಅವ್ರ ಸದನಕ್ಕೆ. ಪಾಪ ಎಷ್ಟರ ಮಟ್ಟಿಗೆ ನನ್ನ ಮೇಲೆ ದುಂಬಾಲು ಬಿದ್ದರು. ನಾನು ಏನೇನು ಹೇಳಿದ್ದೇನೆ, ಇಲ್ಲಿ ಇವ್ರನ್ನ ಯಾರು ಕೇಳ್ತಾರೆ, ಪಾಪ ಈಗ ಹೇಳ್ತಾ ಇದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು, ಕಾಂಗ್ರೆಸ್ ಅಧ್ಯಕ್ಷರು ಸಿದ್ದರಾಮಯ್ಯವ್ರನ್ನ ಮೂಲೆ ಗುಂಪು ಮಾಡಿಬಿಟ್ರು ಅಂತೇಳಿ. ಇವ್ರನ್ನ ಯಾರನ್ನೋ ಅವ್ರು ಲೆಕ್ಕಕ್ಕೆ ಇಟ್ಟಿಲ್ಲ ಅಲ್ಲಿ ಡೆಲ್ಲಿ ಒಳಗೆ, ನನಗೆ ಗೊತ್ತಿದೆ, ನನ್ನ ಹತ್ರ ಏನೇನು ಮಾತಾಡಿದ್ದಾರೆ ಗೊತ್ತಿದೆ, ಸತ್ಯಾಂಶ ಹೇಳಲಿಕ್ಕೆ ನಾನೇನು ಎದುರಲ್ಲ. ಆದರೆ ಈ ಬಾರಿ ನಾನು ಮಾನಸಿಕವಾಗಿ ಸಿದ್ಧವಾಗಿದ್ದೆ, ಯಾವುದೇ ಕಾರಣಕ್ಕೂ BJPಯ ಯಾವುದೇ ಒತ್ತಡಗಳಿಗೆ ನಾನು ಮಣಿಬಾರದು. ನಾನು ಮೊದಲೇ ಹೇಳಿದೆ ಸದನದಲ್ಲಿ, ಅದಕ್ಕೆ ಉತ್ತರ ಕೊಡಲಿಲ್ಲ ಅವರು. ಆ 150 ಕೋಟಿ ಹಗರಣ, ಅದು ಎಲ್ಲಿದೆ 150 ಕೋಟಿ ಇನ್ನೂ ಗೊತ್ತಿಲ್ಲ, ಹುಡುಕ್ತಾ ಇದ್ದೀನಿ ಅಧ್ಯಕ್ಷರೇ. ನಾನು ಸಿಕ್ಕರೆ ಸ್ವಲ್ಪ ನಮಗೆ ನಿಮಗೆ ಕಳಿಸೋಣ ಅಧ್ಯಕ್ಷ. 5 ವರ್ಷ ಅಧಿಕಾರ ಇದ್ದರೆ, 5 ವರ್ಷ ಅಧಿಕಾರ ನಡೆಸಿದ್ರಲ್ಲ ಅಧ್ಯಕ್ಷ, 5 ವರ್ಷ ಅಧಿಕಾರ ನಡೆಸಿದ್ರು. ಅದು ಯಾವುದೋ ಬುಕ್ ಇಟ್ಕೊಂಡಿದ್ರು ನೋಡಿದೆ ಅಧ್ಯಕ್ಷರೇ, ಆ ಬುಕ್ ಇಟ್ಕೊಂಡಿದ್ರಲ್ಲ, ಆ ಬುಕ್ ಅದು ಯಾರು ನಿರ್ಮಲಾ ಸೀತಾರಾಮನ್ ಯಾರನ್ನ ಕರೆಸಿ ಬಿಡುಗಡೆ ಮಾಡಿದ್ರು. ಯಾವ್ಯಾವುದು ಬೆಂಗಳೂರಲ್ಲಿರೋ ಬಿಲ್ಡಿಂಗ್ಗಳೆಲ್ಲ ಫೋಟೋ ಹಾಕೊಂಡವ್ರು ಅದರಲ್ಲಿ. ಯಾವ ಮಟ್ಟಕ್ಕಿದ್ದಾರೆ ಅಂದರೆ ಅಧ್ಯಕ್ಷರೇ ಈ ಸರ್ಕಾರ, ಕೇಂದ್ರ ಸರ್ಕಾರ ಯಾವ ಮಟ್ಟಕ್ಕಿದ್ದಾರೆ ಅಂದರೆ, ಒಂದು ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ್ದಾರೆ ಆಗಲೇ. ನಾನು ಯಾವುದೋ ಮಲೇಷಿಯಾದಲ್ಲಿ ಯಾವುದೋ ಒಂದು ಕಂಪನಿ ಫ್ಲೋಟ್ ಮಾಡಿ ಅಲ್ಲಿ ಯಾವುದೋ ಆಸ್ತಿ ಮಾಡಿದ್ದೇನೆ. ಅವನು ಯಾವನೋ ಇಡಿ ಅವನು ಕೇಳ್ತಾನೆ ನನಗೆ, ಏನು ಸರ್ ನಿಮ್ಮದು ಮಲೇಷಿಯಾದಲ್ಲಿ ಪ್ರಾಪರ್ಟಿ ಇದೆಯಂತೆ, ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳೋ ಕೇಳೋರೆ ಅಂತ. ಎದುರಿಸಿ ನಾನು ಹೇಳಿದೆ, ಇಂಥ ಬೆದರಿಕೆಗೆ ಎದರೋನಲ್ಲ ನಾನು. ಇವತ್ತು ಕೇಂದ್ರ ಸರ್ಕಾರಕ್ಕೂ ನಾವು ಎಚ್ಚರಿಕೆ ಕೊಡಬೇಕಾಗತ್ತೆ. ಈ ಇನ್ಕಮ್ ಟ್ಯಾಕ್ಸು ED ಡಿಪಾರ್ಟ್ಮೆಂಟ್ನ ಇಟ್ಕೊಂಡು ಆಟ ಏನು ಆಡ್ತಾ ಇದ್ದಾರೆ. ಏನು ಇವರೇನು ಶಾಶ್ವತ ಗೂಟ ಹೊಡ್ಕೊಂಡಿರ್ತಾರ ಕೇಂದ್ರ ಸರ್ಕಾರದಲ್ಲಿ? ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಪ್ರಾರಂಭ ಮಾಡಿದ್ದಾರೆ ಅಧ್ಯಕ್ಷರು, ವಿರೋಧಿಗಳನ್ನು ಯಾವ ರೀತಿ ಇವತ್ತು ಹೆದರಿಸಿ ತೊಂದರೆ ಕೊಡಬೇಕು ಅಂತಕ್ಕಂಥದ್ದು. ನಾನು ಹೇಳಿದೆ ಅವರಿಗೆ, ಯಾವ ರೀತಿ ತನಿಖೆ ಬೇಕಾದ್ರೂ ಮಾಡ್ಕೊಳ್ಳಿ ಸಿದ್ಧವಾಗಿದ್ದೀನಿ ಅಂತ. ಅದರಿಂದ ಇವತ್ತು ಇಲ್ಲೇನು ಭಾಷಣ ಪಾಪ ಮಾಡಿದ್ದಾರೆ, ನಾನು ಪಾಪ ವಯಸ್ಸಾಗಿದೆ, ಗೌರವ ಕೊಡಬೇಕು. ನಾನು ಒಂದು ಅಧ್ಯಕ್ಷರೇ, ನಮ್ಮನ್ನ ಜೊತೆ ಮಾಡ್ಕೊಂಡ್ರು, ನಮ್ಮ ಜೊತೆ ಸೇರ್ಕೊಂಡ್ರೆ ಮುಳುಗೋಗ್ಬಿಡ್ತಾರೆ ಅಂತ ಹೇಳಿದ್ರು. ನನ್ನ ಜೊತೆ ಸೇರಿದ್ದಕ್ಕೆ ತಾನೇ ಅವ್ರು ಮುಖ್ಯಮಂತ್ರಿ ಇರ್ಲಿಲ್ಲ, ಅವ್ರನ್ನ ಯಾರು ಕೇಳ್ತಿದ್ರು ಅಧ್ಯಕ್ಷರೇ? ಒಂದು ಮಂತ್ರಿ ಸ್ಥಾನ ಕೇಳ್ಕೊಂಬಂದವರು, ಒಂದು ಮಂತ್ರಿ ಮಾಡಿ ಅಂತ ಬಂದರು ನನ್ನ ಹತ್ರ. ಆದ್ರೆ ಒಂದು ಹೇಳ್ತೀನಿ ಅಧ್ಯಕ್ಷರೇ, ನನ್ನ ಮನಸ್ಸಿಗೆ ಆಘಾತ ಆಗಿದ್ದು, ನಾನು ಅಧಿಕಾರಕ್ಕೋಸ್ಕರವಾಗಿ ಈ ಜಾಗಕ್ಕೆ ಕೂತಿಲ್ಲ. ಪಾಪ ಹೇಳಿದ್ರು, ಸೀನಿಯರ್ ಸಿಟಿಸನ್ಸ್ಗೆ 5,000 ರೂಪಾಯಿ, 5,000ಕ್ಕಿಂತ ಆದಾಯ ಒಳಗಿರ್ತಕ್ಕಂಥ ಪ್ರತಿ ಕುಟುಂಬದ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿನ ಕೊಡ್ತಕ್ಕಂಥ ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿದ್ದೇನೆ. ನಾನು ಸುಮ್ಮನೆ ಮತ ಪಡೀಲಿಕ್ಕೆ ಈ ಕಾರ್ಯಕ್ರಮ ಘೋಷಣೆ ಮಾಡಿಲ್ಲ. ನನಗೂ ಸ್ವಲ್ಪ ಈಗ 10 ವರ್ಷದ ಅನುಭವ ಇದೆ. ನನ್ನ ಪಕ್ಕದಲ್ಲಿ ಸಿದ್ದರಾಮಯ್ಯರು ಇದ್ದಾರೆ,
ಅವ್ರ ಸಲಹೆಯನ್ನು ತಗೋತೀನಿ. ಗೊತ್ತಿದೆ ದುಡ್ಡನ್ನು ಯಾವ ರೀತಿ ಹೊಂದಿಸ್ಬೇಕು ಅಂತಕ್ಕಂಥ. ನಾನು ಸುಮ್ಮನೆ ಘೋಷಣೆ ಮಾಡಿಲ್ಲ. ಇವತ್ತು ಅವ್ರು ಏನು ಹೇಳಿದ್ರಲ್ಲ, ನಾನು ಮೊದಲು ಪ್ರಾರಂಭಿಕ ಹಂತದಲ್ಲಿ ನನ್ನ ರೈತರನ್ನ ಆತ್ಮಹತ್ಯೆ ಮಾಡೋದನ್ನು ನಿಲ್ಲಿಸಬೇಕು ಅಂತ ಹೇಳಿ, ಹೌದು ರಾಷ್ಟ್ರೀಕೃತ ಬ್ಯಾಂಕಿಂದು ಸಾಲ ಎಲ್ಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದೇನೆ. ನಾನೀಗಾಗಲೇ ಪಟ್ಟಿ ಸಿಟ್ಕೊಂಡಿದ್ದೇನೆ ನನ್ನ ಹತ್ರ ಯಾವ ರೀತಿ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥದ್ದು. ಇವತ್ತು ಎರಡೂ ಪಕ್ಷಗಳಿಗೆ ನಾನು ತೆಗೆದುಕೊಳ್ತಕ್ಕಂಥ ನಿರ್ಧಾರದಲ್ಲಿ, ಸರ್ಕಾರದಲ್ಲಿ ಇವತ್ತು ಜನಬೆಂಬಲ ಏನು ಅಂತಕ್ಕಂಥದ್ದು ಮುಂದೆ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಅಧ್ಯಕ್ಷ. ನಾನು ಸುಮ್ಮನೆ ಹೇಳಿಲ್ಲ ಇದನ್ನು. ಪಾಪ ಏನೋ ಹೇಳಿದ್ದಾರೆ. ಇವತ್ತು ಸಾಯಂಕಾಲದೊಳಗೆ ಸಾಲ ಮನ್ನಾ ಘೋಷಣೆ ಆಗದೆ ಹೋದರೆ ಸೋಮವಾರದಿಂದ ಎಂಥದ್ದು ಬಂದ್ ಆಚರಣೆ ಅಂತ. ಇಂಥ ಬಂದ್ಗಳನ್ನು ಭಾಳ ನೋಡಿದ್ದೇನೆ ನನ್ನ ರಾಜಕೀಯ ಜೀವನದಲ್ಲಿ. ಈ ರೀತಿ ಜನಗಳನ್ನು ಇವರೇನಾದರೂ ಉದ್ರೇಕಗೊಳಿಸಿ ಅಲ್ಲೆಲ್ಲೋ ಕರಾವಳಿ ಪ್ರದೇಶ ಹಾಳು ಮಾಡಿಟ್ಟಿದ್ದಾರೆ. ಅಂಥ ಘಟನೆಯನ್ನು ಮುಂದಕ್ಕೆ ಈ ರಾಜ್ಯದಲ್ಲಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನಾನು ಎಷ್ಟು ದಿವಸ ಅಧಿಕಾರದಲ್ಲಿ ಇರ್ತೀನಿ ಮುಖ್ಯ ಅಲ್ಲ ನನಗೆ. ನೋಡಿದ್ದೇವೆ ಇದೆಲ್ಲ. ಮೊದಲೇ ಹೇಳಿದೆ, ವಾಜಪೇಯಿ ಅವರು ಬೆಂಬಲ ಕೊಡ್ತೀನಿ ಅಂತಕ್ಕಂಥದ್ದನ್ನು ತಿರಸ್ಕಾರ ಮಾಡಿ ಬಂದರು ದೇವೇಗೌಡರು. ಆ ಕುಟುಂಬದಲ್ಲಿ ಬಂದಿರತಕ್ಕಂಥವ್ರು ನಾನು. ಅಧಿಕಾರಕ್ಕೋಸ್ಕರವಾಗಿ ನಾವು ಅಪ್ಪಿತಪ್ಪಿಸುತ್ತಾ ಇಲ್ಲ. ಆದರೆ ಬಾಯಿ ಚಪ್ಪಲಿಕ್ಕೆ ಈ ರೀತಿ ಮಾತುಗಳನ್ನು ಈ ಸದನದ ಕಲಾಪದಲ್ಲಿ ಇವತ್ತೇನು ಮಾತನಾಡಿದ್ದಾರೆ, ರೆಕಾರ್ಡ್ ಮಾಡಿದ್ದಾರೆ, ಅವ್ರು ಬಳಸಿದಂಥ ಪದ ಬಳಕೆ ಒಬ್ಬ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಏನಾದರೂ ಒಂದು ಗೌರವ ತರ್ತಕ್ಕಂಥ ರೀತಿಯ ನಡವಳಿಕೆನ ಹೋಗಲಿ ಮಾತನಾಡಿದ್ರು. ನಾನು ಸುಮ್ಮನೆ ಕೂತಿದ್ದೆ. ಅದು ಯಾವುದೋ 84ನೇ ಇಸ್ವಿ ಅಂತೆ, ಯಾವುದೋ ಸೈಟ್ ಅಂತ. ಈಗ ಇದನ್ನೆಲ್ಲ ಪಾಪ ಅವರ ಭಾವನೆಗಳನ್ನು ನೋಡಿದಾಗಲೇ ಅವರಿಗೆ ಎಲ್ಲೋ ಒಂದು ಕಡೆ ಅವರ ಒಂದು ಮುಂದಿನ ಭವಿಷ್ಯ ಅಂಧಕಾರ ಕಾಣ್ತಾ ಇದೆಯೋ ಗೊತ್ತಿಲ್ಲ ನನಗೆ. ಅದರ ಹಿನ್ನೆಲೆಯಲ್ಲಿ ಈ ರೀತಿ ಅವರ ನಡವಳಿಕೆ ಏನಿದೆ, ಬಹುಶಃ ವಿರೋಧ ಪಕ್ಷದ ನಾಯಕರುಗಳನ್ನು ಭಾಳ ಜನ ನಾನು ನೋಡಿದ್ದೇನೆ. ಹಲವಾರು ನಾಯಕರ ನಡವಳಿಕೆಗಳನ್ನು ನೋಡಿದ್ದೇನೆ. ಈ ಮಟ್ಟದ ಅವರ ಭಾಷಣ ಬಹುಶಃ ಆ ವಿರೋಧ ಪಕ್ಷದ ಸ್ಥಾನದ ಗೌರವವನ್ನು ಎಲ್ಲೋ ಒಂದು ಕಡೆ ಮೊದಲನೇ ದಿವಸ ಕೆಳ ಹಂತಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯನ್ನು ಮಾಡಿದ್ದಾರೆ. ನಾನು ತಯಾರಾಗಿದ್ದೇನೆ ಅಧ್ಯಕ್ಷರೇ. ನಾನು ಯಾವುದೇ ರೀತಿಯ ನನ್ನ ಮೇಲೆ ಅಪಾದನೆ ಅವತ್ತು ಹೇಳಿದೆ ಅಧ್ಯಕ್ಷರೇ. ನನ್ನ ಮೇಲೆ 105 ಕೋಟಿ ಹಗರಣ ಹೇಳಿದ್ರು. ನಾನು ಹೇಳಿದೆ ಅವತ್ತು, ಇಲ್ಲಿರ್ತಕ್ಕಂಥ ನನ್ನ ಶಾಸಕರ ಬೆಂಬಲವನ್ನು ದುರುಪಯೋಗ ಪಡಿಸ್ಕೊಂಡು ಆ 105 ಕೋಟಿ ಹಗರಣ ಏನು ಚಾರ್ಜ್ ಮಾಡಿದ್ದೀರಿ, ನಾನು ಅದನ್ನು ರಕ್ಷಣೆಯಿಂದ ಉಳಿಸ್ಕೊಳ್ಳಿಕ್ಕೆ ಹೋಗಲ್ಲ ಅಂದು ಏಕಾಂಗಿಯೇ ಹೋರಾಟ ಮಾಡ್ತೀನಿ ಅಂದೆ. ಏಕಾಂಗಿಯೇ ಹೋರಾಟ ಮಾಡ್ತೀನಿ. ನನ್ನ ಮೇಲೆ 105 ಕೋಟಿ ಹಗರಣದ ಚಾರ್ಜ್ ಮಾಡಿದವರು ಕೊನೆಗೆ ಏನಾದರು, ಆ ಜಂತ್ಕಲ್ ಮೈನಿಂಗ್ ಹೇಳಿದ್ರು, ಅದು ಯಾವುದೋ ಒಂದು ನೋಟ್ ಬರೆದಿದ್ದಾನೆ ಅಧಿಕಾರಿ ಅಂತೇಳಿ. ಕೊನೆಗೆ ಆ ಅಧಿಕಾರಿನೇ ಜೈಲಿಗೆ ಹೋದ್ರು. ನಂದು ಯಾವುದೋ ಪಾತ್ರವೇ ಇಲ್ಲದೆ ಇರ್ತಕ್ಕಂಥ ಈ ಒಂದು ಸನ್ನಿವೇಶ ನನಗೆ ಇನ್ನೂ ಧೈರ್ಯ ಇದೆ, ಎದುರಿಸ್ತೀನಿ. ಆ ನೈತಿಕತೆ ಉಳಿಸ್ಕೊಂಡಿದ್ದೇನೆ ಅಲ್ಪ ಸ್ವಲ್ಪ ಮಟ್ಟಿಗೆ. ಇಂದ ಅವರ ರೀತಿಯಲ್ಲಿ ನಾನು ಎಂದೂ ನನ್ನ ರಾಜಕೀಯ ಜೀವನದಲ್ಲಿ ಅಧಿಕಾರ ಇದ್ದಾಗ ನಡ್ಕೊಂಡಿಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಆ 20 ತಿಂಗಳು ಆಡಳಿತದಲ್ಲಿ ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಇವತ್ತು ಹೇಳ್ತೀನಿ, ಎಲ್ಲ ನನ್ನ ಹಿರಿಯ ನಾಯಕರಿದ್ದಾರೆ, ಅವರೆಲ್ಲರ ಬೆಂಬಲದೊಂದಿಗೆ, ಅವರೆಲ್ಲರ ಆಶೀರ್ವಾದ, ನಾನು ಯಾವುದೇ ಕಾರಣಕ್ಕೂ ಅವತ್ತೇನು ಹೇಳಿದ್ರಲ್ಲ ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಅಂತ. ನನಗೆ ವಿಷಯವೇ ಗೊತ್ತಿಲ್ಲ ಅಧ್ಯಕ್ಷ, ಡೆಲ್ಲಿಯಿಂದ ಯಾಕೆ ಬಂದರು? ಮೊದಲು ನಾವು ಸರ್ಕಾರ ಮಾಡಬೇಕಾದ್ರೆ ಡೆಲ್ಲಿ ನಾಯಕರು ಯಾರು ಬರಲಿಲ್ಲ, ಬಿಜೆಪಿಯವರು. ಡೆಲ್ಲಿ ನಾಯಕರು ಯಾಕೆ ಬಂದು ಇಂಟರ್ಫಿಯರ್ ಆದ್ರೆ ಅವತ್ತು? ಅದೆಲ್ಲ ಇನ್ನು ಚರ್ಚೆ ಮಾಡ್ತಾರೆ. ಇವೆಲ್ಲ ವಿಷಯ ನಾವು ಇಲ್ಲಿ ಸದನದಲ್ಲಿ ಸಮಯ ವ್ಯರ್ಥ ಮಾಡ್ಕೊಂಡು ಈ ವಿಷಯನೇ ಚರ್ಚೆ ಮಾಡ್ಕೊಂಡು ಹೋದರೆ ಜನರ ನೋವುಗಳನ್ನು ಕೇಳ್ತಕ್ಕಂಥದ್ದು ಎಲ್ಲಿ ನಾವು? ನಾನು ಸಿದ್ಧವಾಗಿದ್ದೀನಿ. ಬೇಕಾದ್ರೆ 1-2 ದಿವಸ ಕೊಟ್ಬಿಡಿ ಅವ್ರಿಗೆ ಟೈಮ್. ಈ 10 ವರ್ಷದ ರಾಜಕಾರಣದಲ್ಲಿ ನನ್ನಿಂದ ಆಗಿರೋ ತಪ್ಪೇನು, ಅವರಿಂದ ಆಗಿರೋ ತಪ್ಪೇನು, ಒಂದು ಸುದೀರ್ಘವಾಗಿ ಚರ್ಚೆ ಮಾಡಬೇಡ. ಇದಕ್ಕೊಂದು ಇತಿಶ್ರೀ ಆಡಬೇಡ. ಈ ನಾಡಿನ ಜನತೆಗೆ ನಾನು ಈ ಸದನದ ಮುಖಾಂತರ ಮನವಿ ಮಾಡ್ತೇನೆ, ನಾನು ಈ ನಾಡಿನ ಜನತೆಗೆ ವಿಶ್ವಾಸ ದ್ರೋಹ ಮಾಡಿಲ್ಲ. ಈ ನಾಡಿನ ಜನತೆಗೆ ನನ್ನಿಂದ ವಚನ ಭ್ರಷ್ಟತೆ ಆಗಿಲ್ಲ. ನಾನು ಅಧಿಕಾರದಲ್ಲಿದ್ದಾಗ ಈ ನಾಡಿನ ಜನತೆಗೆ ಸ್ಪಂದಿಸಿದ್ದೇನೆ. ಇವತ್ತು ಹೇಳ್ತೇನೆ, ನನಗೆ ಅಧಿಕಾರ ಮುಖ್ಯ ಅಲ್ಲ, ನಾಡಿನ ಜನತೆಯ ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥದ್ದಕ್ಕೆ ಈ ಸರ್ಕಾರ ನಾವಿದ್ದೇವೆ. ಸಿದ್ದರಾಮಯ್ಯನವರ ಅನುಭವ ಇದೆ. ಹಲವಾರು ಜನ, ನಮ್ಮ ಶಿವಕುಮಾರ್ ಬಗ್ಗೆ ಅವರೇನು ಹೇಳಿದ್ರು ಒಂದು ಮಾತು, ಮುಂದೆ ಪಶ್ಚಾತ್ತಾಪ ಪಡ್ತೀರಿ ಅಂತೇಳಿ. ಕಳನಾಯಕ ಅವ್ರು ಏನೇನು ಬೇಕೋ ಹೇಳ್ಕೊಂಡಿದ್ದಾರೆ, ಯಾರು ಬೇಕಾದ್ರು, ಯಾರ ಬಗ್ಗೆ ಆದರು.
ಅದರಿಂದ ಇವತ್ತು ಈ ಒಂದು ಸದನದಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿ ನೀವು ಮೊದಲೇ ಸಲಹೆ ಕೊಟ್ಟರಿ ಒಂದು ಈ ಕಲಾಪದ ಗೌರವಗಳನ್ನು ಎತ್ತಿಡಿತಕ್ಕಂಥ ವಾತಾವರಣ ಪ್ರಾರಂಭ ಆಗಲಿ ಅಂತ. ಮೊದಲನೇ ಬಾರಿಗೆ ಅವ್ರು ಯಾವ ರೀತಿ ನಡ್ಕೋತೀವಿ ಅಂತಕ್ಕಂಥದ್ದನ್ನು ಅವರ ದಿವ್ಯ ದರ್ಶನ ಮಾಡೋಗಿದ್ದಾರೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅವ್ರ ನಡವಳಿಕೆಯಲ್ಲಿ ಎಲ್ಲವೂ ನನ್ನ ಸೌಭಾಗ್ಯ. ಅದರಿಂದ ಅಧ್ಯಕ್ಷ, ಇವತ್ತು ನಾನು ಇನ್ನೇನು ಹೇಳಲಿಕ್ಕೆ ಹೋಗೋದಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕ ಮಿತ್ರರು, ಎಲ್ಲ ಹಿರಿಯ ನಾಯಕರು, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನನ್ನ ಒಂದು ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದೇನು. ಖರ್ಗೆ ಅವರು ಕೂತಿದ್ದಾರೆ ಗ್ಯಾಲರಿಯಲ್ಲಿ, ವೀರಪ್ಪ ಮೊಯ್ಲಿ ಅವರಿದ್ದಾರೆ, ವೇಣುಗೋಪಾಲ್ ಅವರು ಇಲ್ಲಿಯ ಉಸ್ತುವಾರಿ ಕಾರ್ಯದರ್ಶಿಗಳಿದ್ದಾರೆ. ಅವರೆಲ್ಲರ ಒಂದು ತೀರ್ಮಾನ ಏನಿದೆ, ಅವರ ತೀರ್ಮಾನ ತಪ್ಪು ಅಂತಕ್ಕಂಥ ಭಾವನೆಯನ್ನು ಯಾವುದೇ ಕಾರಣಕ್ಕೂ ಅವರು ತೆಗೆದುಕೊಂಡಂಥ ತೀರ್ಮಾನವನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಕೊಡದೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೂ ಒಂದು ಹೆಸರು ಉಳಿಬೇಕು ದೇಶದ ಮಟ್ಟದಲ್ಲಿ. ಮುಂದಿನ 2019 ಚುನಾವಣೆ ಏನಿದೆ, ಒಂದು ಮತ್ತೆ ಹೊಸ ರಾಜಕೀಯದ ಬೆಳವಣಿಗೆ ಕರ್ನಾಟಕ ರಾಜ್ಯದ ಈ ಮಣ್ಣಿನಿಂದಲೇ ಪ್ರಾರಂಭ ಆಗಬೇಕು. ಅದಕ್ಕೆ ಇವತ್ತು ಈ ಒಂದು ಹೊಸ ಒಂದು ಬೆಳವಣಿಗೆ ಏನಾಗಿದೆ, ಇದನ್ನು ಸ್ವಾರ್ಥಕ್ಕೆ ಉಪಯೋಗ ಮಾಡ್ಕೊಳ್ಳೋದು, ನಾಡಿನ ಜನತೆಯ ಕಲ್ಯಾಣಕ್ಕೆ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ಈ ಸಮ್ಮಿಶ್ರ ಸರ್ಕಾರದ ಕರ್ತವ್ಯ ಅಂತಕ್ಕಂಥ ಭಾವನೆಯನ್ನು ಹೇಳಿ ಇವತ್ತು ಅವರೇನೋ ಪಲಾಯನವಾದ ಮಾಡಿದ್ದಾರೆ. ನಮ್ಮ ಶಾಸಕ ಮಿತ್ರಗಳಿಗೆ ಮನವಿ ಮಾಡ್ತೇನೆ, ನಿಮ್ಮೆಲ್ಲರ ಬೆಂಬಲವನ್ನು ಸೂಚಿಸ್ತಕ್ಕಂಥದ್ರ ಮುಖಾಂತರ ಈ ನಾಡನ್ನು ಹೊಸದಾಗಿ ಕಟ್ಟತಕ್ಕಂಥ ನಿಟ್ಟಿನಲ್ಲಿ ಹಲವಾರು ಜನದ ಕೊಡುಗೆ ಇದೆ. ಏನು ನಾಡು ಸಂಪೂರ್ಣ ಹಾಳೋಗಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಅವರವರದೇ ಆದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಇವತ್ತು ನಾಡನ್ನು ಕಟ್ತಕ್ಕಂಥ ಕೆಲಸದಲ್ಲಿ ನಾವೆಲ್ಲ ಒಟ್ಟಾಗಿ ಸಾಗೋಣ ಅಂತಕ್ಕಂಥ ಮನವಿ ಮಾಡಿ ಎಲ್ಲರ ಬೆಂಬಲವನ್ನು ಕೋರಿ ಈ ಪ್ರಸ್ತಾವನೆಯನ್ನು ಅಂಗೀಕರಿಸಬೇಕು ಅಂತಕ್ಕಂಥ ಮನವಿ ಮಾಡ್ತೀನಿ ಅಧ್ಯಕ್ಷ. ನಾನು ಪ್ರಸ್ತಾವನೆಯನ್ನು ಮತಕ್ಕೆ ಹಾಕೋ ಮೊದಲು ಒಬ್ಬ ರಾಜನೀತಿಜ್ಞನಾಗಿ, ರಾಜಕಾರಣಿಯಾಗಿ ಅಲ್ಲ, ಒಂದೇ ಮಾತು ತಮ್ಗೆ ಹೇಳ್ತೇನೆ. ಶ್ರೀಮಾನ್ ಸಿದ್ದರಾಮಯ್ಯನವರು ಬಹಳ ದೀರ್ಘಕಾಲ ಹಣಕಾಸು ಇಲಾಖೆಯ ನಿರ್ವಹಣೆ ಮಾಡಿದ್ದಾರೆ. ದೇವೇಗೌಡರ ಕಾಲದಲ್ಲಿ, ಪಟೇಲ್ರ ಕಾಲದಲ್ಲಿ, ಮತ್ತೆ ಈಗ ಮುಖ್ಯಮಂತ್ರಿ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನು ವಯಲೇಟ್ ಮಾಡ್ತಾರೆ. ಒಂದು ಸರ್ಕಾರದ ಚೆಕ್ ಒಂದೇ ಒಂದು ದಿವಸ ಕೂಡ ಬೌನ್ಸ್ ಆಗೋದಕ್ಕೆ ಬಿಡದೆ ಜನಪರ ಕಾರ್ಯಕ್ರಮಗಳು, ವೆಲ್ಫೇರ್ ಪ್ರೋಗ್ರಾಮ್ಸ್ ಅನ್ನು ಮಾಡ್ತಾ, ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್ ಅನ್ನು ಹೇಗೆ ಮಾಡೋದು ಅಂತ ಮಾಡಿರ್ತಕ್ಕಂಥ ಬಹುಶಃ ವೆಸ್ಟ್ ಬೆಂಗಾಲ್ನ ಕಮ್ಯುನಿಸ್ಟ್ ಗವರ್ಮೆಂಟ್ನ ಅಶೋಕ್ ಮಿತ್ರ ಅವರು ಬಿಟ್ಟರೆ ಐ ಥಿಂಕ್ ಹಿ ಹ್ಯಾಸ್ ಡನ್. ನಾನು ಫಾರ್ ದಿ ಬೆನಿಫಿಟ್ ಆಫ್ ದಿ ಮೀಡಿಯಾ, I am not speaking as a former congressman. It's not my observation as speaker. I am a citizen of this state. The politician must have the sagacity to raise above political reasons and behave like a statesman. ತಾವು ಅನೇಕ ಕಾರ್ಯಕ್ರಮಗಳನ್ನು ತಮ್ಮ ಮುಂದೆ ಇಟ್ಕೊಂಡಿರ್ತೀರಿ. ಯಶಸ್ಸು ಸಿಗಬೇಕು, ಹ್ಯೂಮಿಲಿಟಿ ಇರಬೇಕು. Please have the advantage of taking advice from his experience. ರಾಜ್ಯಕ್ಕೆ ಒಳ್ಳೆಯದಾಗಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಮಾನ್ಯ ಸಭಾನಾಯಕರು ಮಂಡಿಸಿರ್ತಕ್ಕಂಥ ಪ್ರಸ್ತಾವವನ್ನು ಸಭೆಯ ಮತಕ್ಕೆ ಹಾಕ್ತಾ ಇದ್ದೇನೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವವರ ಪರವಾಗಿದೆ. ಪ್ರಸ್ತಾವವು ಹೌದು ಎನ್ನುವವರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟು ಮತ್ತು ವಿಶ್ವಾಸ ಮತ ಕೋರುವ ಪ್ರಸ್ತಾವಕ್ಕೆ ಒಪ್ಪಿಗೆ ನೀಡಲಾಗಿದೆ. ಈಗ ರಾಷ್ಟ್ರಗೀತೆಯೊಂದಿಗೆ ಸಭೆಯ ಕಲಾಪ ಈ ದಿವಸ ಮುಕ್ತಾಯ ಆಗುತ್ತೆ. ಅದಾದ ಮೇಲೆ ಅನಿರ್ದಿಷ್ಟಾವಧಿಗೆ ಸಭೆಯನ್ನು ಮುಂದೂಡಲಾಗಿದೆ. ರಾಷ್ಟ್ರಗೀತೆಯನ್ನು
కర్ణాటక అసెంబ్లీ సమావేశం ముగిసినట్టు ప్రకటించారు స్పీకర్. అంతకంటే ముందు కుమారస్వామి బల పరీక్ష నెగ్గినట్టు ప్రకటించారు స్పీకర్. కర్ణాటక అసెంబ్లీ నుంచి బీజేపీ వాకౌట్ చేసింది కాసేపటి క్రితం. సో బీజేపీ లేకుండానే అంటే ఓటింగ్ లేకుండానే విశ్వాస పరీక్షలో నెగ్గారు కుమారస్వామి. కర్ణాటక విశ్వాస పరీక్షలో కుమారస్వామి విజయం సాధించారు. బీజేపీ వాకౌట్ చేయడంతో ఓటింగ్ జరగకుండానే కుమారస్వామి గెలిచినట్టు స్పీకర్ రమేష్ ప్రకటించారు. కర్ణాటక విశ్వాస పరీక్షలో కుమారస్వామి విజయం సాధించారు. బీజేపీ వాకౌట్ చేయడంతో ఓటింగ్ జరగకుండానే కుమారస్వామి గెలిచినట్టు స్పీకర్ రమేష్ ప్రకటించారు. అంతకంటే ముందు కుమారస్వామి ప్రతిపక్ష నేత యడ్యూరప్ప సభలో మాట్లాడారు.